ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮಣಿಪುರದಲ್ಲಿ 2023ರಲ್ಲಿ ಗ್ಯಾಂಗ್ ರೇಪ್ಗೆ ಒಳಗಾಗಿದ್ದಂತಹ ಮಹಿಳೆ ಅಥವಾ ಯುವತಿ ಈಗ ಜೀವ ಬಿಟ್ಟಿದ್ದಾಳೆ. 3 ವರ್ಷ ನರಳಾಟ ಟ್ರೀಟ್ಮೆಂಟ್ ಅಲ್ಲೇ ಕಳೀತು. ಆದರೆ ಒಂದೇ ಒಂದು ಬಂಧನವೂ ಸಹ ಆಗಲಿಲ್ಲ. ಆದರೆ ಅವಳ ಜೀವ ಮಾತ್ರ ಹೋಯ್ತು. ಸೊ ನರೇಂದ್ರ ಮೋದಿ ಅವ್ರಿಗೆ ಯಾರಾದರೂ ಒಳ್ಳೆ ಬಾದಾಮಿ ಹಾಲು ಅಥವಾ ಹಾಲು ಸಕ್ಕರೆ ಹಾಕಿ ಸ್ವೀಟ್ ಆಗಿ ಕೊಟ್ಬಿಡಿ, ಕುಡಿದು ಹೊಟ್ಟೆ ತಣ್ಣಗೆ ಮಾಡ್ಕೊಳ್ಳಿ. ಯಾಕಂದ್ರೆ ಅಂಥ ಮೌನ ವ್ಯಕ್ತಿಯನ್ನ ನಾವು ಜಗತ್ತಲ್ಲಿ ನೋಡೇ ಇಲ್ಲ. ದೇಶದಲ್ಲಿ ಏನೇ ನಡೀಲಿ, ಮಣಿಪುರ ಎಷ್ಟೇ ಹೊತ್ತಿ ಉರಿಯಲಿ, ಬಾಯೇ ಬರಲ್ಲ. ವಿದೇಶಗಳಿಗೆ ಹೋದ್ರೆ ಮಾತ್ರ ಕಕ್ಕಿ ಪಿಕ್ಕಿ ಅಂತ ನಗೋಕೆ ಬರುತ್ತೆ ಹೊರತು ಈ ದೇಶದಲ್ಲಿ ನಡೆಯುವಂತಹ ಯಾವ ದುರ್ಘಟನೆ ದುರಂತ ಯಾವುದಕ್ಕೂ ಬಾಯಿ ಬಿಡೋ ಧೈರ್ಯ ಇಲ್ಲ. ಸೊ ಹಾಲು ಕುಡಿದು ಸಮಾಧಾನವಾಗಿ ನೆಮ್ಮದಿಯಾಗಿ ಮಲಗಲಿ ನರೇಂದ್ರ ಮೋದಿ. ಯಾರು ಸತ್ರ ಏನಂತೆ. ಸೊ ಏನಿದು ಘಟನೆ. ಮತ್ತು ಇದೇ ರೀತಿಯಾಗಿ ಇಬ್ಬರು ಮಹಿಳೆಯನ್ನ ಬೆತ್ತಲೆ ಮೆರವಣಿಗೆ ಮಾಡಿದ್ರಲ್ಲ, ಆ ಕೇಸಲ್ಲಿ ಇಲ್ಲಿಯವರೆಗೆ ಏನಾಗಿದೆ ಅದನ್ನು ಸಹ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇದು ಕುಕಿ ಸಮುದಾಯಕ್ಕೆ ಸೇರಿದಂತಹ ಒಂದು ಮಹಿಳೆಯ ಕಥೆ. ಆ ಸಂದರ್ಭದಲ್ಲಿ ಆಕೆಗೆ ವಯಸ್ಸು ಕೇವಲ 18 ವರ್ಷ. ಸೊ ನಿಮಗೆ ಗೊತ್ತೇ ಇದೆ, 2023ರ ಮೇ ತಿಂಗಳಲ್ಲಿ ಮಣಿಪುರ ರಾಜ್ಯದಲ್ಲಿ 2 ಸಮುದಾಯಗಳ ನಡುವೆ, 2 ಎತ್ನಿಕ್ ಗ್ರೂಪ್ಗಳ ನಡುವೆ ಗಲಭೆಗಳು ಶುರುವಾಯಿತು. ಯಾವುದು? ಕುಕಿ ಮತ್ತು ಮೈಥೈ ಅನ್ನುವಂತಹ 2 ಸಮುದಾಯಗಳು ಒಂದಕ್ಕೊಂದು ಹೊಡೆದಾಡ್ಕೊಂಡು ಕೊಚ್ಚಾಡ್ಕೊಂಡು ಏನೇನೋ ಮಾಡಿದ್ವು. ಹತೋಟಿಗೆ ತರೋಕೆ ಆಗಲಿಲ್ಲ. 1 ವರ್ಷದವರೆಗೆ ಹೊತ್ತಿ ಉರಿತಾ ಇತ್ತು. 1 ವರ್ಷದ ನಂತರ ಸ್ವಲ್ಪ ಹತೋಟಿಗೆ ಬಂದ್ರು. ಆಗಾಗ ಘಟನೆಗಳು, ದುರ್ಘಟನೆಗಳು, ಕೊಲೆಗಳು, ಅತ್ಯಾಚಾರಗಳು ನಿರಂತರವಾಗಿ ನಡೀತಾನೆ ಇದೆ. ಬಟ್ ಆ 1 ವರ್ಷ ಅಂತೂ ಎರ್ರಬಿರ್ರಿ ನಡೆದೋಯ್ತು. ಇಲ್ಲಿಯವರೆಗೆ ಸುಮಾರು 258 ಜನ ಜೀವ ಕಳ್ಕೊಂಡಿದ್ದಾರೆ. 60,000ಕ್ಕೂ ಹೆಚ್ಚು ಜನ ತಮ್ಮ ಮನೆಗಳನ್ನ ಕಳ್ಕೊಂಡು ಎಲ್ಲೆಲ್ಲೋ ಹೋಗಿ ಹೇಗೇಗೋ ಬದುಕ್ತಿದ್ದಾರೆ. ಆದ್ರೆ ಇವತ್ತಿಗೂ ಸಹ ಅಲ್ಲಿ ಪರಿಸ್ಥಿತಿ ಹತೋಟಿಗೆ ಬಂದಿಲ್ಲ. ಮೊದಲನೇ ವರ್ಷ ನಾನು ಹೇಳದ್ನಲ್ಲ, 2023ರ ಮೇಯಲ್ಲಿ ಶುರುವಾಗಿ 2024ರ ಅಂತ್ಯದವರೆಗೆ ಯಾರ ಕಂಟ್ರೋಲು ಇರಲಿಲ್ಲ. ಈ ದೇಶದ ಪ್ರಧಾನಮಂತ್ರಿಯಾಗಿದ್ದಂತಹ ನರೇಂದ್ರ ಮೋದಿ ಅದರ ಬಗ್ಗೆ ಚಕರ ಎತ್ತಬೇಕು ಅಂತಲೂ ಕೂಡ ಅನ್ಕೊಳ್ಳಿಲ್ಲ. ಮಾತಾಡಿದ್ದೆ ಯಾವಾಗ ಗೊತ್ತಾ? ಒಂದು ಕ್ರೂರ ವಿಡಿಯೋ ಹೊರಗಡೆ ಬಂತು. ಇಬ್ಬರು ಮಹಿಳೆಯರನ್ನ ಬೆತ್ತಲೆ ಮೆರವಣಿಗೆ ಮಾಡಿ ಆ ನಂತರ ರೇಪ್ ಮಾಡಿದ್ದನ್ನ ಯಾರೋ ವಿಡಿಯೋ ಮಾಡಿ ಹಾಕಿದ್ರು. ಆಗ ನರೇಂದ್ರ ಮೋದಿಗೆ ಅನಿವಾರ್ಯ ಆಯ್ತು. ಪಾರ್ಲಿಮೆಂಟ್ ಸೆಷನ್ ನಡೀತಾ ಇತ್ತು. ಅನಿವಾರ್ಯಕ್ಕೆ ಕಟ್ಟು ಬಿದ್ದು ಮಾತಾಡಿದ್ರು. ಎಷ್ಟೊತ್ತು ಮಾತಾಡಿದ್ರು ಗೊತ್ತಾ? ಅಷ್ಟು ದೊಡ್ಡ ದುರ್ಘಟನೆ, ಅಷ್ಟೆಲ್ಲ ಹಿಂಸಾಚಾರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 40 ಸೆಕೆಂಡುಗಳು ಮಾತಾಡಿದ್ರು. ಜಸ್ಟ್ 40 ಸೆಕೆಂಡ್ಸ್ ಅಷ್ಟೇ, ಕೇವಲ 40 ಸೆಕೆಂಡೇ ಮಾತಾಡಿದ್ದು. ಆ ಸಂದರ್ಭದಲ್ಲಿಯೇ ಈ ಘಟನೆ ನಡೆದಿದ್ದು. ಕುಕಿ ಸಮುದಾಯಕ್ಕೆ ಸೇರಿದಂತಹ ಆಗ 18 ವರ್ಷ, ಈಗ 21 ವರ್ಷ ಜೀವ ಕಳ್ಕೊಂಡಿದ್ದಾರೆ. ಈಗ ಏನಾಯ್ತು ಆಕ್ಚುಲಿ ಆವತ್ತು ಅಂದ್ರೆ, ಆ 18 ವರ್ಷದ ಹುಡುಗಿಯ ಜೊತೆ ಆಕೆ ಒಂದು ಬ್ಯೂಟಿ ಪಾರ್ಲರ್ ನಲ್ಲಿ ಕೆಲಸ ಮಾಡ್ತಿದ್ಲು. ಕೆಲಸ ಮುಗಿಸ್ಕೊಂಡು ಹೊರಗಡೆ ಬಂದಿದ್ಲು. ಯಾವತ್ತು? ಮೇ 15, 2023 ಸಂಜೆ 5 ಗಂಟೆಗೆ ಹೊರಗಡೆ ಬಂದು ATMಗೆ ದುಡ್ಡು ತೆಗಿಯೋಕೆ ಅಂತ ಹೋಗಿದ್ಲು. ATMಗೆ ನುಗ್ಗಿದಂತಹ 4 ಜನ ಅನಾಮಧೇಯ ವ್ಯಕ್ತಿಗಳು ಇವತ್ತಿಗೂ ಗೊತ್ತಿಲ್ಲ ಆಕೆಯನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. ಕಿಡ್ನಾಪ್ ಮಾಡ್ಕೊಂಡು ಹೋದ ನಂತರ ಆ ಯುವತಿಯ ಪ್ರಕಾರ 4ರಲ್ಲಿ 3 ಜನ ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ರು. ಇಡೀ ರಾತ್ರಿ ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ರು. ಅದು ಯಾವುದೋ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ಆಕೆ ಆ ಬೆಟ್ಟದಿಂದ ಜಿಗಿದು ಗಾಯ ಮಾಡಿಕೊಂಡು ರಸ್ತೆಗೆ ಬರ್ತಾಳೆ. ಅಲ್ಲಿ ಒಬ್ಬ ಆಟೋ ಡ್ರೈವರ್ ಪಾಪ ಆಕೆಯನ್ನ ರಕ್ಷಣೆ ಮಾಡಿ ಸೀದಾ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾನೆ. ಪೊಲೀಸರು ಇಮ್ಮಿಡಿಯೇಟ್ ಆಗಿ ಆಕೆಯನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಆಕೆ ಚಿಕಿತ್ಸೆಗೆ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ತಿರುಗ್ತಾನೆ ಇರಬೇಕಾಗತ್ತೆ. ಯಾಕಂದ್ರೆ ಅಷ್ಟು ಗಂಭೀರವಾದಂತಹ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ, ಗಾಯಗಳು ಎಲ್ಲ ಆಗಿರ್ತವೆ. ಆಕೆಗೆ ನಾಗಾಲ್ಯಾಂಡ್ ನಲ್ಲಿ ಟ್ರೀಟ್ಮೆಂಟ್ ಕೊಟ್ರು, ಅಸ್ಸಾಂನಲ್ಲಿ ಕೊಟ್ರು, ಮಣಿಪುರಲ್ಲೂ ಕೊಟ್ರು. ಈಗ ಮಣಿಪುರದಲ್ಲಿ ಜೀವ ಕಳ್ಕೊಂಡಿದ್ದಾಳೆ. ಕೊನೆಗೂ ರಿಕವರ್ ಆಗ್ಲಿಲ್ಲ ಆಕೆ ಕುಟುಂಬದ ಪ್ರಕಾರ ಪೋಸ್ಟ್ ಟ್ರೋಮಾ ಆಕೆಗೆ
ದೊಡ್ಡ ಮಟ್ಟದಲ್ಲಿತ್ತು. ಘಟನೆಯ ನಂತರ ಆಘಾತಕ್ಕೆ ಒಳಗಾಗಿ ಆಕೆ ಮಾನಸಿಕತೆಯಿಂದ ತುಂಬಾ ನೊಂದು ಹೋಗ್ಬಿಟ್ಟಿದ್ಲು. ಅದರಿಂದ ಹೊರಗಡೆ ಬರೋದಕ್ಕೆ ಆಗ್ಲಿಲ್ಲ. ಅದರ ಜೊತೆಗೆ ಆಕೆಯ ಇಡೀ ದೇಹ ಗುಪ್ತಾಂಗವೂ ಸೇರಿದಂತೆ ಆಗಿದ್ದಂತಹ ಗಂಭೀರ ಗಾಯಗಳಿಂದ ಆಕೆ ರಿಕವರ್ ಆಗೋಕ್ ಸಾಧ್ಯನೇ ಇಲ್ಲ. ಕಳೆದ ತಿಂಗಳು ಸತ್ತೋಗಿರೋದು ಸುದ್ದಿ ಈಗ ದೊಡ್ಡ ಮಟ್ಟದಲ್ಲಿ ಬರ್ತಾ ಇರೋದು. ಕಳೆದ ತಿಂಗಳು ಅಲ್ಲ, ಅದಕ್ಕೆ ಹಿಂದಿನ ತಿಂಗಳು ಜನವರಿಯಲ್ಲಿ ಆಕೆ ಜೀವ ಕಳ್ಕೊಂಡಿರೋದು. ಈಗ ಸುದ್ದಿ ಆಗ್ತಾ ಇದೆ. ಸೊ ಏನಾಯ್ತು, ಒಂದು 0 FIR ಮಾಡಿ ಈ ಘಟನೆಯನ್ನ CBIಗೆ ಕೊಡ್ಲಾಗಿತ್ತು. 2023ರಲ್ಲಿ CBIಗೆ ಕೊಡ್ಲಾಯ್ತು. ಅನಂತರ ಏನಾಯ್ತು ಯಾರಿಗೂ ಗೊತ್ತಿಲ್ಲ. ಇಲ್ಲಿಯವರೆಗೆ ಈ ಕೇಸ್ನಲ್ಲಿ ಒಂದೇ ಒಂದು ಬಂಧನ ಆಗಿಲ್ಲ, ಒಂದು ಡೆವಲಪ್ಮೆಂಟ್ ಆಗಿಲ್ಲ. CBI ಕೇಸ್ ತಗೊಳ್ತು, ಅಲ್ಲಿಗೆ ನಿಂತು ಹೋಯ್ತದು. ಕೇಳಿದ್ರೆ ಅನಾಮಧೇಯ ವ್ಯಕ್ತಿಗಳು ಯಾರು ಅಂತಲೇ ಗೊತ್ತಾಗ್ಲೇ ಇಲ್ಲ ಅಂತ. ಬಟ್ ಆಕೆ ಸತ್ತೇ ಹೋದ್ಲು. ಒಂದೇ ಒಂದು ಅರೆಸ್ಟ್ ಆದ್ರೂ ಆಗಿದ್ದಿದ್ರೆ, ಒಬ್ಬ ವ್ಯಕ್ತಿ ಆದ್ರೂ ಪೊಲೀಸರ ಕಂಟ್ರೋಲ್ಗೆ ಬಂದಿದ್ರೆ ಅಥವಾ ಅವರ ತೆಕ್ಕೆಗೆ ಬಂದಿದ್ದಿದ್ರೆ ಆ ಹೆಣ್ಣುಮಗು ಅಟ್ಲೀಸ್ಟ್ ನಿಟ್ಟುಸಿರು ಬಿಡ್ತಿದ್ಲೇನೋ. ಅದು ಸಿಗ್ಲಿಲ್ಲ. ಕೊನೆಗೆ ಆಕೆ ಸಿಕ್ಕಿದ್ದೇನು ಗೊತ್ತಾ, ಒಂದಷ್ಟು ಹಣ ಕಾಂಪನ್ಸೇಷನ್ ಅಂತ ಕೊಟ್ಟಿದ್ದಾರೆ, ಪರಿಹಾರ ಅಂತ ಕೊಟ್ಟಿದ್ದಾರೆ. ಆಕೆಯ ಕುಟುಂಬ ಹೇಳ್ತಾ ಇದೆ ಪರಿಹಾರ ಅಂತ ಒಂದಷ್ಟು ಹಣ ಕೊಟ್ಟರು. ಬಟ್ ಆ ಹಣ ಕೊಟ್ಟಿದ್ದು ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರನ ಅದು ನಮಗೆ ಗೊತ್ತಿಲ್ಲ. ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬಂತು. ಜಿಲ್ಲಾಡಳಿತದಿಂದ ಒಂದಷ್ಟು ಆಫೀಸರ್ಗಳು ಬಂದು ಹೇಳಿದ್ರು ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕ್ತಾ ಇದೀವಿ ಅಂತ. ಒಂದಷ್ಟು ದುಡ್ಡು ಹಾಕಿದ್ರು. ಅದು ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಏನು ಗೊತ್ತಿಲ್ಲ ನಮಗೆ ಅಂತ. ಆದರೆ ಇದರ ನಡುವೆ ನಾವು ಯೋಚನೆ ಮಾಡಬೇಕಾಗಿರುವಂತಹದ್ದು, ನರೇಂದ್ರ ಮೋದಿ ಅಂತಹ ವ್ಯಕ್ತಿ, ಆತನ ಭಕ್ತರು ಬಾಯ್ ಬಡ್ಕೊಂಡು ಸಾಯ್ತಾರೆ, ವಿಶ್ವಗುರು, ಯುದ್ಧ ನಿಲ್ಲಿಸ್ಬಿಡ್ತಾರೆ ಅಂತ. ತನ್ನದೇ ಸ್ವಂತ ದೇಶದಲ್ಲಿ ಒಂದು ರಾಜ್ಯ ವರ್ಷಗಟ್ಟಲೆ ಹೊತ್ತಿ ಉರಿತಾ ಇದ್ರೆ ಅದರ ಬಗ್ಗೆ ಅಲ್ಲಿಗೆ ಹೋಗಿ ವಿಚಾರಿಸೋದು ಬಿಡಿ, ಅದರ ಬಗ್ಗೆ ಒಂದೇ ಒಂದು ಮಾತಾಡಿರ್ಲಿಲ್ಲ. ಕೊನೆಗೆ 2.5 ವರ್ಷದ ನಂತರ ಮಣಿಪುರಕ್ಕೆ ನರೇಂದ್ರ ಮೋದಿ ಹೋದ್ರು. ಯಾಕೆ ಹೋದ್ರು ಗೊತ್ತಾ? ಚುನಾವಣೆ ಪ್ರಚಾರಗಳಿಗೆ ಹೋದರು. ಇದಕ್ಕಿಂತ ನಾಚಿಕೆಗೇಡಿನ ಜನ್ಮ ಇನ್ನೊಂದಿರುತ್ತಾ? ನೀವೇ ಯೋಚನೆ ಮಾಡಿ. ಹೊತ್ತಿ ಹುರಿತಿರ್ಬೇಕಾದ್ರೆ, ಹೆಣ್ಣು ಮಕ್ಕಳನ್ನ ಬೆತ್ತಲೆ ಮೆರವಣಿಗೆ ಮಾಡ್ತಿರ್ಬೇಕಾದ್ರೆ ಯಾವುದಕ್ಕೂ ಹೋಗಿ ನೋಡೋದಲ್ಲ, ಪ್ರತಿಕ್ರಿಯೆಯನ್ನು ಕೊಡ್ಲಿಲ್ಲ. ಕೇವಲ 40 ಸೆಕೆಂಡ್ಗಳ ಪ್ರತಿಕ್ರಿಯೆ ಕೊಟ್ಟಂತಹ ವ್ಯಕ್ತಿ ಚುನಾವಣೆಗಳು ಬಂದಾಗ ಮಾತ್ರ ಮೈಕ್ ಹಿಡ್ಕೊಂಡು ಸುಳ್ಳು ಹೇಳೋದಕ್ಕೆ ಅಲ್ಲಿ ಹೋಗಿ ಪ್ರಚಾರ ಮಾಡಿದ್ರು. ಕೇಳಿದ್ರೆ ಇದು ನಾನು ಚುನಾವಣೆಗೆ ಅಂತ ಬರ್ತಿಲ್ಲ, ಚುನಾವಣೆ ಸ್ವಲ್ಪ ದೂರ ಇದೆ, ನಾನು ಈಗಲೇ ಬಂದಿದ್ದೇನೆ ಅಂತ. ಚುನಾವಣೆಗಳಿಗಿಂತ ಕೆಲವು ತಿಂಗಳು ಮೊದಲೇ ಅದಕ್ಕೆ ಪ್ರಿಪರೇಷನ್ ಬೇಕಲ್ಲ. ಚುನಾವಣೆ ಸಂದರ್ಭಕ್ಕೆ ಹೋದ್ರೆ ಜನ ಉಗೀತಾರಲ್ಲ, ಅದಕ್ಕೊಂದು ನಾಟಕ. ಕೆಲವು ತಿಂಗಳು ಮೊದಲೇ ಮಣಿಪುರಕ್ಕೆ ಹೋಗಿತ್ತು, ಅಂತಹ ವ್ಯಕ್ತಿ ಈಗಲಾದ್ರೂ ಇದ್ರ ಬಗ್ಗೆ ಆದ್ರೂ ಮಾತಾಡ್ಬೇಕಿತ್ತು ತಾನೆ. ಇದರ ಬಗ್ಗೆನೂ ಇಲ್ಲ. ಈ ಸಾವಿನ ಬಗ್ಗೆನೂ ಏನು ಪ್ರತಿಕ್ರಿಯೆ, ಸರ್ಕಾರದ ಪ್ರತಿಕ್ರಿಯೆ ಇಲ್ಲ, ಪ್ರಧಾನಿಯ ಪ್ರತಿಕ್ರಿಯೆ ಇಲ್ಲ, ಮಣಿಪುರದ ಮುಖ್ಯಮಂತ್ರಿಯ ಪ್ರತಿಕ್ರಿಯೆ ಇಲ್ಲ, ಯಾರ್ದು ಪ್ರತಿಕ್ರಿಯೆ ಇಲ್ಲ. ಸೈಲೆಂಟ್ ಅಂದ್ರೆ ಸೈಲೆಂಟ್. ಜನವರಿ 16 11ನೇ ತಾರೀಕಿಗೆ ಆಕೆ ಸತ್ತು ಹೋಗಿರೋದು. ಇಲ್ಲಿಯವರೆಗೆ ಅಫಿಷಿಯಲ್ ಸ್ಟೇಟ್ಮೆಂಟ್ ಇಲ್ಲ. ಅದಾಗ ಅದೇ ಸುದ್ದಿ ಹೊರಗಡೆ ಬರ್ತಾ ಇದೆ. ಈಗ ಈ ರೀತಿ ಗ್ಯಾಂಗ್ ರೇಪ್ ಆಗಿದ್ದಂತಹ ಯುವತಿ ನರಳಿ ಈಗ ಪ್ರಾಣ ಬಿಟ್ಟಿದ್ದಾಳೆ. ಒಂದೇ ಒಂದು ಬಂಧನವೂ ಆಗಿಲ್ಲ ಅಂತ. CBIಗೆ ಪತ್ರಕರ್ತರು ಫೋನ್ ಮಾಡಿದ್ರೆ ಅವರು ನೇರವಾಗಿ ಉತ್ತರ ಕೊಡೋದಕ್ಕೆ ಇಚ್ಛಿಸಲಿಲ್ವಂತೆ. ಅನಾಮಧೇಯವಾಗಿ ನಮ್ಮ ಹೆಸರು ಹೇಳಬೇಡಿ ಅಂತ ಹೇಳಿ ಒಂದಷ್ಟು ಹೇಳಿದ್ರಂತೆ. ನಾವು ಸಾಕಷ್ಟು ಹುಡುಕಾಟ ನಡೆಸಿದ್ವಿ, ಏನು ಸಿಗ್ಲಿಲ್ಲ, ಯಾರ ಮೇಲೂ ಆಗಿಲ್ಲ. 0 FIR ಆಗಿದ್ದ ನಿಜ, ಬಟ್ ಏನು ನಮಗೆ ಯಾರು ಕೈಗೆ ಸಿಗ್ಲಿಲ್ಲ. ಹಾಗಾಗಿ ಅದು ಎಲ್ಲಿದೆಯೋ ಅಲ್ಲೇ ಇದೆ ಕೇಸು, ಏನು ಮುಂದಕ್ಕೆ ಹೋಗ್ಲಿಲ್ಲ ಅದು ಅಂತ. ಅದಕ್ಕೆ ನಾನು ಹೇಳಿದ್ದು, ನರೇಂದ್ರ ಮೋದಿಗೆ ಒಳ್ಳೆ ಹಾಲು ಹೊಟ್ಟೆ ತುಂಬ ಕುಡಿಸಿ ತಣ್ಣಗಿರ್ಲಿ ಮನುಷ್ಯ, ತಣ್ಣಗಿರ್ಲಿ. ಮಣಿಪುರ ಹೊತ್ತಿ ಉರಿತಾನೆ ಇರ್ಲಿ, ದೇಶದಲ್ಲಿ ಇರುವ ಸಂಕಷ್ಟಗಳು ಹಾಗೇ ಇರ್ಲಿ. ಹಿಂದೂ ಮುಸ್ಲಿಂ ಮಾಡಿ ಓಟ್ ಹಾಕಿಸ್ಕೊಳ್ಳಿ, ಸೀಟ್ ಭದ್ರ ಮಾಡ್ಕೊಳ್ಳಿ. ಆಮೇಲೆ ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಅವಮಾನಗಳಾದ್ರೂ ಏನಾದ್ರೂ ಸಹ ಯಾರಿಗೋ ಒಬ್ಬರಿಗೆ ಹೆದರ್ಕೊಂಡು ಯಾವುದೇ ರೀತಿ ಪ್ರತಿಕ್ರಿಯೆ ಇಲ್ಲದೆ ನನಗೇನೂ ಆಗಿಲ್ಲ ಅಂತ ನೆಮ್ಮದಿಯಾಗಿರೋದು. ಫಾರಿನ್ ಟ್ರಿಪ್ಗೆ ಹೋಗಿ ಅಲ್ಲಿ ನಾನು ಮೊದಲೇ ಹೇಳದಂತೆ ಕಕ್ಕಪಿಕ್ಕಿ ಅಂತ ನಗೋದು ಅಷ್ಟೇ. ಈ ಹೆಣ್ಣು ಮಗುಗೆ ನಮ್ಮ ಕಡೆಯಿಂದ ಒಂದು ಶ್ರದ್ಧಾಂಜಲಿ ಸಲ್ಲಿಸ್ಬೋದು. ಅದಕ್ಕಿಂತ ಹೆಚ್ಚು ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನಂತೂ ಖಂಡಿತ ನಾವು ಮಾಡ್ತೀವಿ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.